ಏನೋ ಇರೋದಂತೂ ಸತ್ಯ. ಇಲ್ಲ ಫೋನ್ನಾಗ ಮಾತಾಡ್ತಾರ, ಇಲ್ಲ ಮೆಸೇಜ್ ಮಾಡ್ತಿರ್ತಾರ. ಏನು ಮಾಡಬೇಕು, ಹಿಂಗೆ ಕಂಡುಹಿಡೀಲಿ? ಈಗೂ ಯಾರ ಜೊತೆಗೆ ಫೋನ್ನೇ ಮಾತಾಡಕತ್ತಾರಲ್ಲ, ಯಾರು ಇರ್ಬೋದು? ಏನಾರ ಕೇಳಿದ್ರ ನನಗ ಬೈತಾರ. ಈಗಲೇ ಬರ್ಬೇಕಾ? ಈಗ ಬರ್ಬೇಕಾ? ಖರೆ ಹೇಳಕತ್ತಿ ನೋಡು. ಮತ್ತೆ ನಾನು ಹೆಂಗೂ ಊಟ ಮಾಡಿಲ್ಲ ಇನ್ನ, ಮತ್ತು ನಿಮ್ಮ ಮನೆ ಮುಂದೆ ಹಾಜರಾಗಿರ್ತೀನಿ ಊಟಕ್ಕೆ. ಏನ ಊಟಕ್ಕೆ ಹೋಗ್ತಾರ? ತಡಿ, ಒಳಗೆ ನಿಂತ್ಕೊಂಡು ಕೇಳಿಸ್ಕೊತೀನಿ ಅಲ್ಲಿ ಕಿಟಕಿಯಾಗ. ಇಲ್ಲಿ ನಿಂತ್ಕೊಂಡ್ರೆ ನನಗೇನು ಕೇಳಲ್ಲ ಕರೆಕ್ಟ್. ಮತ್ತೆ ಈಗೇನಾರು ಇಲ್ಲೆಲ್ಲರ ಅದಳಲ್ಲ. ನಾನೇನಾರು ಇವತ್ತರ ನಿಮ್ಗೆ ಸುಳ್ಳು ಹೇಳಿ ನಾನು? ನಿಜವಾಗ್ಲೂ ಬರ್ರಿ, ಎಲ್ಲ ನಿಮ್ಮ ಫೇವ್ರೇಟ. ಇವತ್ತು ನಮ್ಮ ಮನೆಯಾಗ ಸ್ಪೆಷಲ್ ಏನಂದ್ರೆ ರಾಗಿ ರೊಟ್ಟಿ, ಆಮೇಲೆ ಮತ್ತು ಎಣ್ಗಾಯಿ ಮಾಡೀವಿ. ನಿಮಗಿಷ್ಟ ಅಲ್ಲ? ಹೆಂಗೂ ನುಗ್ಗಿಕಾಯಿ ಸಾರು, ಮಸ್ತ್ ನುಗ್ಗಿಕಾಯಿ ಸಾರು ಆರಾಮ ಮಾಡೀನಿ. ಬರ್ಬೋದಲ್ಲ ಆರಾಮಾಗಿ? ನನಗೇನೋ ಬರೋಕೆ ಇಷ್ಟ, ಆದರೆ ನಿಮ್ಮ ಮನೆಯಾಗ ಈ ಟೈಮ್ ಒಳಗೆ ಬಂದರೆ ಯಾರಾರ ಏನಾರ ಅಂತಾರೇನೋ ಅಂತ. ಏನು ಅನ್ನಲ್ಲ, ನಾ ಹೇಳ್ತೀನಿ. ಈಗ ಹೋಗಿ ನನ್ನ ಫ್ರೆಂಡು ಬರ್ತಾನೆ ಊಟಕ್ಕೆ, ಅವ್ರ ಮನೆಗೆ ಅವ್ರ ಮಿಸ್ಸಸ್ ಇಲ್ಲ, ಊರಿಗೆ ಹೋಗ್ಯಾರ, ಏನೋ ಹೇಳ್ತೀನಿ ಬಾ. ಅಷ್ಟಕ್ಕೂ ಏನು ಮಾಡ್ಯಾಳ ಅಡ್ಗೆ? ಏನು ಅಡಿಗೆ? ಏನಾರ ಮ್ಯಾಗಿ ಗೀಗಿ ಮಾಡಿರ್ತಾಳೆ. ಅದು ಯಾರೋ ಮೊನ್ನೆ ಇನ್ಸ್ಟಾಗ್ರಾಮ್ನಾಗ ನೋಡ್ಯಾಳಂತ, ಏನು ಮ್ಯಾಗಿ ಇದು ಕಿಚಡಿ ಮಾಡ್ಯಾಳ, ದಾಲ್ ಗಿಲ್ ಹಾಕಿ. ಯಾರು ಮಾಡ್ತಾರ ಮ್ಯಾಗಿ ಒಳಗೆ ಕಿಚಡಿ? ಅದು ಖರೇ ವಿಡಿಯೋ, ನಾನು ನೋಡಿ ಬಿಡು. ಅದ್ರದ್ದು ನೋಡೋಕೆ ಒಂಥರ ವ್ಯಾಕ್ ಅನಿಸ್ತಿತ್ತು. ಅದನ್ನು ಮಾಡಿ ತಿನ್ನಂತ ಕೊಡ್ತಾಳೆ ಮುಂದೆ. ಯಾರು ತಿಂತಾರ ಅಪ್ಪ? ದಾಲ್ ಕಿಚಡಿ ಅಷ್ಟು ತಿಂದ್ರೆ ಸಾಕು. ಅದಾಮ್ ನಮ್ಮ ಕಡೆ ಮಾಡಲ್ಲ, ಉತ್ತರ ಕನ್ನಡದ ಕಡೆ ಅಂತ ಅದು ಕಾನ್ಸೆಪ್ಟೇ ಇಲ್ಲ. ಅಂಥದ್ರಾಗ ಈಕಿ ಮ್ಯಾಗಿ ದಾಲ್ ಕಿಚಡಿ ಅಂತ, ವಾವ್ ಗ್ರೇಟ್ ತಲಿ. ನನ್ನ ಹೆಂಡತಿ ಮಾತ್ರ ಮಾಡೋಕ್ಕೆ ಸಾಧ್ಯ ಅಂದೆ. ಸರಿ, ಒಂದು 10 ನಿಮಿಷ ಬಂದ್ಬಿಡ್ಲಾ? ಆರಾಮಾಗಿ ಬಾ. ಒಂದು ನಿಮಿಷ, ನಾನು ಗಾಡಿ ತೊಗೊಂಡು ಬರಲ್ಲ, ನಡ್ಕೊಂಡು ಬರ್ತೀನಿ. ಯಾಕಂದ್ರೆ ಮತ್ತೆ ಕಾರು ಸೌಂಡ್ ಆತಂದ್ರೆ ಎಲ್ಲೋಗಿದ್ದಿ ಏನು ಹಂಗೆ ಹಿಂಗೆ ಅಂತಾಳ. ನಡ್ಕೊಂಡು ಬಂದ್ರೆ ವಾಕಿಂಗ್ ಹೋಗಿದ್ದೆ ಅಂತ ಹೇಳ್ಬೋದು. ಒಂದು ಸ್ವಲ್ಪ ಜಾಸ್ತಿನೇ ಆಗುತ್ತಾ, ಒಂದು 20 ನಿಮಿಷ ಆಗುತ್ತಾ? ಪರವಾಗಿಲ್ಲ ಅಲ್ಲ? ಇಲ್ಲ ಇಲ್ಲ, ನಾವು ಎಲ್ಲ ಊಟ ಮಾಡೋದೆಲ್ಲ 9 ಗಂಟೆ ಮೇಲೆನ. ಮತ್ತು ನೀನು ಪಾಪ ಬರ್ತೀಯ ಅಂದ್ರೆ ಇನ್ನೊಂದು 20 ನಿಮಿಷ ಕಾಯ್ತೀವಿ. ಈಗಿನ 8 ಗಂಟೆ ಅಲ್ಲ, ನೀವು ಬರೋದ್ರೊಳಗೆ 8:15 8:20 ಆಗುತ್ತೆ. 8:15 ಎಲ್ಲರೂ ಊಟ ಮಾಡೋಣ. ನಾ ವೆಯ್ಟ್ ಮಾಡ್ತಿರ್ತೀನಿ, ಬೇಗ ಬನ್ನಿ. ಓಕೆ, ಬರ್ತೀನಿ. ಹಾಗಾದ್ರೆ ಕಾರೇನು ತೊಗೊಂಡೋಗೋದು ಬೇಡ, ನಡ್ಕೊಂಡು ಹೋಗ್ಬಿಡೋಣ ಆರಾಮಾಗಿ. ವಾಕು ಆಗುತ್ತಾ? ಫ್ರೆಶ್ ಗಾಳಿನೂ ಐತಿ. ಈಕೆಲ್ಲದಳ ಮೆಲ್ಲಕ ನೋಡಿ ಇಟ್ಬಿಟ್ಬಿಡೋಣ. ಎಲ್ಲೂ ಕಾಣ್ವಳ್ಳ, ಭಾಳ ಮಾಡಿ ರೂಮ್ನಾಗ ಅದಾಳ ಅನ್ಸತ್ತೆ. ಅದ ಐತಲ್ಲ ಫೋನ್ನ 2 ಕಡೆಯಿಂದನೂ ತಿರುಗಿಸ್ತಿರ್ತಾಳ. ನಾವು ಹೋಗಿ ಬಂದ್ಬಿಡ್ತೀನಿ ಬೇಗ. ಯಾರಿರ್ಬೋದು ಫೋನ್ಯಾಗ ಇಷ್ಟೊತ್ತನೇ ಕರೆಯೋದಲ್ಲ? ಇವ್ರು ನೋಡಿದ್ರೆ ನನ್ನ ಬಗ್ಗೆನೇ ಆಡ್ಕೊಳಕತ್ತಾರ ಆಕಿ ಮುಂದೆ, ಮ್ಯಾಗಿ ಕಿಚಡಿ ಮಾಡಿದ್ಲು ಅಂತ ಹೇಳಿ. ಏನೋ ಐತಿ, ನಾನು ಇವ್ರ ಹಿಂದಿಂದ ಹೋಗ್ತೀನಿ. ನೋಡಿದ್ರು ಜಸ್ಟ್ ಮಿಸ್. ಫಾಲೋ ಮಾಡ್ತೀನಿ, ಸ್ವಲ್ಪ ದೂರದಿಂದ ಫಾಲೋ ಮಾಡ್ತೀನಿ, ನೋಡೋಣ ಎಲ್ಲಿಗೆ ಹೋಗ್ತಾರೆ ಇವರು. ಹೋಗ್ರಿ, ಇವತ್ತೈತಿ ನಿಮಗೆ. ನಾನಂತೂ ಇವತ್ತು ಯಾವ್ದ ಕಾರಣಕ್ಕೂ ನಿಮ್ಮನ್ನು ಬಿಡೋದಿಲ್ಲ. ನೋಡ್ರಿ ನೀವು, ಅವ್ರ ಅಪ್ಪನ ಮನೆಗೆ ಅಂಕರು ಹೊಂಟಿಲ್ಲ, ಯಾಕಂದ್ರೆ ಆ ಕಡೆ ಐತಿ ಗೆಸ್ಟ್ ಹೌಸ್ ನಮ್ದು. ಈ ಕಡೆಗೆ ಹೊಂಟಾರ ಅಂದ್ರೆ ಯಾವಕ್ಕಿ ಮನೆಗೆ ಹೊಂಟಾರ ಇವರು, ಅದು ಮಾತ್ರ ನಿಜ. ನಾನೇನು ಬಿಡಲ್ಲ ಇವತ್ತು. ನೋಡ್ರಿ, ಇವತ್ತು ನಿಮ್ಮ ಅಪ್ಪನ ಮುಂದೆ ರೆಡ್ ಹ್ಯಾಂಡಾಗಿ ನಿಮ್ಮನ್ನು ಕರ್ಕೊಂಡೋಗಿ ನಿಲ್ಲಿಸ್ತೀನಿ. ಹಂಗೇನ ನಿಂದ್ರಿಸ್ಲಿಲ್ಲ ಅಂದ್ರೆ ನಾನು ಗೌರಿನ ಅಲ್ಲ. ಇದು ಯಾರ ಮನೆ? ನಾನು ಇವತ್ತು ಇವ್ರ ಮನೆ ಕಡೆ ಬಂದೇ ಇಲ್ಲಲ್ಲ. ಯಾರಿರ್ಬೋದು ಇದು? ಅದು ಇಷ್ಟು ದೊಡ್ಡ ಮನೆ ಐತಿ. ದೋಸ್ತ ಹಾಂ ದೋಸ್ತ, ಬಾರಪ್ಪ, ಬಾಗಿಲು ತೆಗಿಬಿಡಪ್ಪ. ನಮ್ಮದು ಮೊದ್ಲ ನಾವು ಮನೆ ಮುಂದೆ ಗಾರ್ಡನ್ ಮಾಡ್ಕೊಂಡಿವಲ್ಲ, ಸೊಳ್ಳಿ ಅಂದ್ರೆ ಸೊಳ್ಳಿ, ಅದಕ್ಕೆ ಮುಚ್ಚಿಬಿಡ್ತೀವಿ. 3 ಸಂಜೆ ಆತಂದ್ರೆ ಸಣ್ಣ ಕೂಸು ಐತಲ್ಲ ಮನ್ಯಾಗ, ಅದಕ್ಕೆ. ಪರವಾಗಿಲ್ಲ, ಒಳಗುಂಬ ಮಾತಾಡ್ಕೊಂತ ಊಟ ಮಾಡಿ ಆಮೇಲೆ ಹೋಗುವಂತೆ. ಏನು, ಇವನ್ ಮನೆ ಊಟಕ್ಕೆ ಬಂದ್ರ? ಇವ ನಾಗಭೂಷಣ್ ಅಲ್ಲ? ಹೌದು, ಅವತ್ತೊಂದ್ಸರಿ ನಾನು ಇವರು ಕೊಪ್ಪಳಕ್ಕೆ ಹೋದಾಗ ಸಿಕ್ಕಿದ್ನಾಳ. ನಾಗಭೂಷಣ್ ಅಂತೇಳಿ ಪರಿಚಯ ಮಾಡಿಸಿದ್ದ. ಕರೆಕ್ಟು. ಇವನ್ ಮನೆಗೆ ಊಟಕ್ಕೆ ಬಂದ. ಯಾಕಿರ್ಬೇಕು? ಯಾರದು? ಅಲ್ಲಿ ಯಾರು ನಿಂತಿರಾರ ಗಿಡದ ಮರದಾಗ? ಯಾರಮ್ಮ ನೀನ? ಯಾರು ದೋಸ್ತ, ಯಾರು ನಿಂತಾರ? ಅಯ್ಯೋ, ನೋಡೇ ಬಿಟ್ರು. ಓ, ವೈನಿಯರ ಬರ್ರಿ. ನೀವೇನು ಅಲ್ಲಿಂದ್ರಿ? ಅಲ್ಲ, ನನಗೆ ಹೇಳಲೇ ಇಲ್ಲ ಅಲ್ಲಿ ಕಳ್ಳನ ಮಗ ನಾನು ಹೆಂಡತಿನೂ ಕರ್ಕೊಂಬರ್ತೀನಿ ಅಂತೇಳಿ. ನಾನು ಕರೆದಿದ್ದಕ್ಕೆ ಇಲ್ಲ ಮನ್ಯಾಗ ಎಲ್ಲೋ ಹೊರಗೆ ಹೋಗ್ಯಾರ ಅಂದ. ಅದಕ್ಕೆ ನಾ ಕರೆದೆ, ಬಾಪ ಮನೆಗೆ ಊಟಕ್ಕೆ ಅಂತ ಹೇಳಿ. ಇಲ್ಲಿ ನೋಡಿದ್ರೆ ನೀವು ಅದಿರಿ.
ಏನಪ್ಪ ನೀನು ವಿನಯ ಹಿಂಗೆ ನೀನು ತಮಾಷೆ ಮಾಡಬಾರ್ದಪ್ಪ ದೋಸ್ತ. ಹೌದು ದೋಸ್ತ, ನಾನು ಹೋಗಿದ್ಲು ಊರಿಗೆ, ನನಗೇನು ಗೊತ್ತು, ಬಂದಿರೋದು ಗೊತ್ತಿಲ್ಲ. ಆದ್ರೆ ನಮ್ಮ ಮನೆಗೆ ಒಪ್ಪದ್ಲು, ನಿಮ್ಮ ಮನೆಗೆ ಬಂದಿರೋದು ನನಗೂ ಅದ ಸೋಜಿಗಾಗೈತಿ. ಬಾ, ಅಲ್ಲೇ ಯಾಕೆ ನಿಂತಿ? ಬರ್ರಿ ವೈನಿ, ಒಳ ಬರ್ರಿ. ಇಲ್ಲ, ಅದು ನಮ್ಮ ಮತ್ತೆ ಯಾವಾಗಲೇ ಬರ್ತೀನಿ ತಗೋರಿ. ನಾನು ಹೋಗ್ತೀನಿ, ನೀವು ಮಾತಾಡ್ಕೊಂಬರ್ರಿ. ಏನು ನನ್ನ ಫಾಲೋ ಮಾಡ್ಕೊಂಡು ಇಲ್ಲಿವರೆಗೂ ಬಂದೇನ? ಹಾಂ, ಇಲ್ಲ, ನಾನೇನು ಫಾಲೋ ಮಾಡ್ಕೊಂಡು ಬರಲಿಲ್ಲ. ಅಲ್ಲ, ಅವ್ರ ಹತ್ರ ಯಾಕೆ ಸುಳ್ಳು ಹೇಳಿರಿ? ಅವ್ರ ಮನೆಗೆ ಊಟಕ್ಕೆ ಬರ್ಬೇಕಂದ್ರೆ ಹೇಳಿ ಬರ್ಬೋದಿತ್ತಲ್ಲ ನನ್ನ ಹತ್ರ. ಹೇಳ್ದೆ ಕೇಳ್ದೆ ಯಾಕೆ ಬಂದ್ರಿ ನೀವು? ನಿನಗೆಲ್ಲಾನು ಹೇಳ್ಬೇಕನ್ನೋ ಅವಶ್ಯಕತೆ ನನಗೇನಿಲ್ಲ. ಫೋನ್ ಮಾಡ್ದ, ಹಿಂಗಂದ, ಮಗುನು ಕರ್ಕೊಂಬಂದೀವಿ, ನೋಡ್ದಂಗೂ ಆಗುತ್ತಾ, ನಾನು ನೀನು ಕುತ್ಕೊಂಡು ಊಟ ಮಾಡ್ದಂಗೂ ಆಗುತ್ತಾ, ಬಾ ಅಂದ. ಹ್ಞೂ ಅಂತ ಹೇಳಿದೆ, ಬಂದೀನಿ. ಏನು ತಪ್ಪದ್ರಾಗ? ನೀನೇನು ಅನುಮಾನ ಪಟ್ಟು ಇಲ್ಲಿವರೆಗೂ ನನ್ನನ್ನು ಫಾಲೋ ಮಾಡ್ಕೊಂಬಂದೇನೆ? ಅದು ಇಷ್ಟು ರಾತ್ರಿ ಒಳಗೆ ಹೇಳಿದ್ರೆ ನಾನೇ ಕರ್ಕೊಂಬರ್ತಿದ್ನಲ್ಲ. ಎಲ್ಲಿ ಹೊಂಟೀನಿ ಅಂತ ಕೇಳ್ಬೋದಿತ್ತಲ್ಲ, ನಿಲ್ಲಿಸಿ. ನಾನಾದ್ರೂ ಏನು ಮಾಡಲಿ? ನೀವು ಹೇಳ್ದ ಕೇಳ್ದ ಸಡನ್ ಆಗಿ ಮನೆ ಬಿಟ್ಟು ಹೊರಗೆ ಬಂದ್ರ, ಫೋನ್ನಾಗ ಮಾತಾಡ್ಕೋತ, ಅದಕ್ಕೆ ನಂಗೆ ಅನುಮಾನ ಬಂತು. ಮತ್ತೆ ಯಾ ಹೆಂಗಸ್ರಿಗಾದ್ರೂ ಸಹಜ ಅನುಮಾನ ಬರುತ್ತಾ, ಹಂಗ ನನಗೂ ಬಂತು, ಅದಕ್ಕೆ ಬಂದೆ. ಈಗೇನು ಆಗ್ಬಾರ್ದಾಗಿಲ್ಲ. ನೀವು ಹೋಗಿ ಊಟ ಮಾಡ್ಕೊಂಡು ಬರ್ರಿ, ನಾ ಹೋಗ್ತೀನಿ. ಹೋಗಮ್ಮ ತಾಯಿ, ಹೋಗು. ಇಲ್ಲರ ನೆಮ್ಮದಿಯಾಗಿ ನಾನು ಊಟ ಮಾಡ್ಕೊಂಡು ಬರ್ತೀನಿ. ನಾನು ನೆಮ್ಮದಿಯಾಗಿ ಊಟ ಮಾಡಕ್ಕೆ ಬಿಡು. ಹೋಗಿ ನೀನು ಮನೆಗೆ. ಬಂದಿರಕ್ಕೆ ಈಗ ಫಾಲೋ ಮಾಡ್ಕೊಂಡು ಬಂದಿರಕ್ಕೆ ಈಗ ದಾರಿ ಏನು ಗೊತ್ತಿರೋದಿಲ್ಲಲ್ಲ, ಹೋಗು. ದಾರಿ ಗೊತ್ತೈತಿ, ಆದ್ರೆ ರಾತ್ರಿ ಅಲ್ಲ, ಅದಕ್ಕೆ ಯೋಚನೆ ಮಾಡಕತ್ತಿರೋದು. ನಾನೇನು ಮಾಡಲಿ? ಈಗ ನಾನು ನೋಡಲಿಲ್ಲ ಅಂದಿದ್ರ ನೀನೊಬ್ಬಕ್ಕೆ ಹೋಗ್ತಿದ್ದೆ ಅದಿಲ್ಲ ಮನೆಗೆ. ನೋಡೀನಿ ಅಂತ ಇಷ್ಟು ನಾಟಕ ಮಾಡ್ತೀನಿ. ನಾನಂತೂ ಯಾವುದೇ ಕಾರಣಕ್ಕೂ ನಿನ್ನ ಮನೆಗೆ ಬಿಡಕ್ಕೆ ಬರಲ್ಲ. ಅವ್ರ ಮನೆಗೆ ಬಂದು ನಾನು ಅವ್ರ ಮಗು ನೋಡ್ಕೊಂಡು ಊಟ ಮಾಡಿ ಬರ್ತೀನಿ. ಬೇಕಾ ಒಳಗೆ ಬಾ, ಮಗು ನೋಡಿ ಊಟ ಮಾಡ್ಕೊಂಡು ಹೋಗು. ಇಲ್ಲ ಹೋಗು. ವೈನಿಯರ ನಿಂತ್ಕೊಳ್ರಿ, ಊಟ ಮಾಡಿ ಹೋಗಂತ್ರಿ ನೀವು. ಇಲ್ರಿ, ಮತ್ತೆ ಯಾವಾಗಾರ ಬರ್ತೀನಿ ತಗೋರಿ. ನಂದು ಸ್ವಲ್ಪ ಬೇರೆ ಕೆಲಸ ಐತಿ. ನಡಿ, ನೀನಾರ ಬಾರಪ್ಪ ದೋಸ್ತ. ಥ್ಯಾಂಕ್ಸ್ಲೇ ದೋಸ್ತ, ಕಾಪಾಡ್ಬಿಟ್ಟು ಇವತ್ತು ನನ್ನ. ಅಲ್ಲಲ್ಲಿ ನನ್ನ ಹೆಂಡತಿನ ಡೆಲಿವರಿಯಾಗಿ ಮನೆಗೆ ಬಂದಿಲ್ಲ. ಏನಾರ ಅಪ್ಪಿ ತಪ್ಪಿ ನಿನ್ನ ಹೆಂಡತಿ ಒಳಗೆ ನೋಡ್ತೀನಿ ನಾನು ಮಗುನ ಅಂತ ಬಂದಿದ್ರ ಏನು ಕತಿ? ಹಾಂ, ಎಲ್ಲಿಂದ ತರಬೇಕಿತ್ತು ನಾ ಹೆಂಡತಿ ಮಗುನ? ಆಕೆ ಹಂಗೇನಾರು ಬರ್ತೀನಿ ಅಂದಿದ್ರು ನಾನು ಹಿಂಗೆ ಹೊರಗಿದವ್ರಿಗೆ ಏನಾರು ನೆವ ಹೇಳಿ ಕರ್ಕೊಂಡು ಹೋಗಿದ್ದೆ. ನಾನು ಅದನ್ನ ಯೋಚನೆ ಮಾಡ್ಕೊಂಬಂದೆ ಅಲ್ಲಿಂದನು. ನೋಡ್ಲೆ, ನನ್ನ ಮೇಲೆ ಅನುಮಾನ ನನ್ನ ಹೆಂಡತಿಗೆ. ಅಲ್ಲ ದೋಸ್ತ, ನೀ ಇಟತ್ನಿಗೆ ಎಲ್ಲಿಗೆ ಹೊಂಟಿದೆ? ಎಲ್ಲೂ ಇಲ್ಲ ದೋಸ್ತ, ಸುಮ್ಮನೆ ಹಂಗೆ ಬಂದು ನಾನು ನಡೆದಾಡ್ಕೊಂತ ವಾಕಿಂಗು ಆದಂಗೆ ಆಗುತ್ತೆ ಅಂತ ಹೇಳಿ ಹಂಗೆ ಹೊಂಟಿದ್ದೆ. ಆದರೆ ನಾನು ನಮ್ಮ ಕಾಲೇಜ್ನಾಗ ಇದ್ಲಲ್ಲ, ನಾವು ಇದು ಇಂಜಿನಿಯರಿಂಗ್ ಮಾಡಿದಾಗ ಸರಸ್ವತಿ. ಹ್ಞೂ, ಸರಸ್ವತಿ. ಅದ ಫುಲ್ ಪಾಶ್ ಆಗಿದ್ಲು ಆಕೆ, ಹೌದಿಲ್ಲ? ಆಕಿನ ಆಕಿಲ್ಲೇ ನಮ್ಮೂರಾಗ ಮನೆ ಮಾಡ್ಯಾಳ. ಅವ್ರ ಅವ್ವಪ್ಪ ಅವರೆಲ್ಲರೂ ಬಂದಾರ. ನಾ ಒಂದು ಡಿನ್ನರ್ ಮಾಡ್ದಂಗೆ ಆಗುತ್ತೆ ಎಲ್ಲರ ಜೊತೆಗೆ, ಕ್ಯಾಶುಲಾಗಿ ಬರ್ರಿ ಅಂತ ಕರೆದ್ಲು. ಮೊನ್ನೆ ಕರೆದಿದ್ಲು. ಮೊನ್ನೆಗೆ ಹೇಳಿದೆ ನಾನು ಹೋಗ್ತೀನಿ ಅಂತ ಹೇಳಿ. ಈಗ ರಗಳಿ ಮಾಡಿಲ್ಲ. ಈಗ ಹೇಳಿ ಕೇಳಿ ಹೋದ್ರೆ ಮತ್ತಿನ್ನ ರಗಳಿ ಮಾಡ್ತಾಳಂತ ಈ ಥರ ಫಾಲೋ ಮಾಡ್ಕೊಂಬಂದ್ಲು. ಅಲ್ಲಿ ಹಿಂದೆ ನಾನು ತಿರುಗಿ ನೋಡ್ದಾಗ ಗೊತ್ತಾಯ್ತಾ, ಅದಕ್ಕೆ ದಾರಿ ಚೇಂಜ್ ಮಾಡಿ ನಿಮ್ಮ ಮನೆಗೆ ಬಂದು ನಿನಗೆ ಮೆಸೇಜ್ ಮಾಡಿ ಹೇಳಿದೆ ಎಲ್ಲ. ಸರಿ ತಗೋ, ಅವ್ರು ಕಾಯ್ತಿರ್ತಾಳೆ, ನಾ ಬರ್ತೀನಿ. ಅಲ್ಲ ದೋಸ್ತ, ಸುಳ್ಳು ಹೇಳಿ ಹೊಂಟಿದಿ? ಏನೇನು ಸಮಾಚಾರ? ನೋಡಪ್ಪ, ನೀನಂತರ ಆರಾಮಾಗದಿದ್ದಿ. ಒಂದು ಹೆಂಡತಿ, ಒಂದು ಮಗು, ಜೀವನದಾಗ ಒಂದು ಒಳ್ಳೆ ಮನೆ, ಒಳ್ಳೆ ಕೆಲಸ ಎಲ್ಲ ಸೆಟ್ಲಾಗಿದ್ದಿ. ಮನೆ ಮುಂದೆ ಒಂದೆರಡು ಕಾರು. ನಿನ್ನಂತತ್ತಿಗೆಲ್ಲ ಇದೆಲ್ಲ ಅರ್ಥ ಆಗಲ್ಲ. ನಾನೇನು ನನ್ನ ಹೆಂಡತಿ ಮೋಸ ಮಾಡೋಕ್ಕತ್ತಿಲ್ಲ. ಜಸ್ಟ್ ನಾವು ಫ್ರೆಂಡ್ಸು. ಅದು ಎಲ್ಲರದು ಬುದ್ಧಿ ಅದ ಅಲ್ಲ. ನನ್ನ ಹೆಂಡತಿದು ಅದೇ ಥರ ಬುದ್ಧಿ, ನಿಂದು ಅದೇ ಥರ ಬುದ್ಧಿನ? ಅಯ್ಯೋ, ಸರಿ, ನಾನು ಬರ್ತೀನಿ. ಕ್ಯಾರಿ ಆನ್.